ಆಗಿದ್ರೆ ಅದಕ್ಕೆ ನೆಹರು ಹಾಕದಂತ ಅಡಿಪಾಯ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ವಾಜಪೇಯಿ 6 ವರ್ಷ ಇದ್ದರು ಪ್ರಧಾನಮಂತ್ರಿಯಾಗಿ, ನರೇಂದ್ರ ಮೋದಿ ಅವರು 10 ವರ್ಷ, 16 ವರ್ಷ ಆಯ್ತು. ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದೂ ಕಟ್ಟಿಲ್ಲ. ಹೌದಲ್ಲ? 75 ವರ್ಷ ಏನ್ ಮಾಡ್ತು ಕಾಂಗ್ರೆಸ್? ನೀವೇನ್ ಮಾಡಿದ್ರಿ ಹೇಳ್ರಪ್ಪ, ನೀವು ಮಾಡಿದ್ರಿ ಹೇಳಿ. ಆಮೇಲೆ ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳಿದ್ರಿ. ನೀವೇನ್ ಮಾಡಿದ್ರಿ? ವಾಟ್ ಇಸ್ ದಟ್ ಯು ಹ್ಯಾವ್ ಡನ್? ಅವತ್ತು ಸ್ವಾತಂತ್ರ್ಯ ಭಾರತ ಆಗದೆ ಹೋಗಿದ್ರೆ, ಹೋರಾಟ ಮಾಡದೆ ಹೋಗಿದ್ರೆ ನೀವು ಇವತ್ತೆಲ್ಲ ಅಧಿಕಾರಕ್ಕೆ ಬರಕ್ಕಾಯ್ತಿತ್ತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕಾಯ್ತಿತ್ತ? See, these are the questions to be posed to the people who are asking this question. ಅಲ್ಲ, ಸುಮ್ಮನೆ ಏನ್ ಹೇಳೋದು? ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲೂ ಹೇಳೋದು, ಹೊರಗಡೆನೂ ಹೇಳೋದು. ಇವತ್ತೇನಾದ್ರೂ ಈ ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರು, ಯಾರು ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ಈಶ್ವರ್ ಖಂಡ್ರೆ. ಅದಕ್ಕೆ ಅಡಿಪಾಯ ಹಾಕ್ದವ್ರು ಯಾರು? ರಾಜೀವ್ ಗಾಂಧಿ ಅವರಲ್ವಾ? ಇವರ ಮಾಡಿದ್ದು ಕಂಪ್ಯೂಟರ್ ಮತ್ತೆ ಎಂತದ್ದು ಇದು ಸೈನ್ಸು ಟೆಕ್ನಾಲಜಿ ಆಗದೆ ಹೋಗಿ, ಬೆಳವಣಿಗೆ ಆಗದೆ ಹೋಗಿದ್ರೆ, ಅದಕ್ಕೆ ಒತ್ತು ಕೊಡದೆ ಹೋಗಿದ್ರೆ ಇವತ್ತು ಡಿಜಿಟಲ್ ಇಂಡಿಯಾ ಆಯ್ತಿತ್ತ? ಇದಕ್ಕೆಲ್ಲ ಕಾರಣಕರ್ತರು ರಾಜೀವ್ ಗಾಂಧಿ. ಸುಮ್ಮನೆ ಹೊಡೆಯೋದು, ಬುರುಡೆ ಹೊಡೆಯೋದು ಅಂತ ಢೋಂಗಿ ರಾಜಕಾರಣ. ಜನರು ಕೂಡ ಹಿಂದುತ್ವದ ಅಮೂಲ್ಯ ಅವ್ರಿಗೆ ಜನರಲ್ಲಿ ಬಿತ್ತದ ಆಗಿದ್ರೆ ಅದಕ್ಕೆ ನೆಹರು ಹಾಕದಂತ ಅಡಿಪಾಯ ಅಂತಕ್ಕಂಥದ್ದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವರು ವಾಜಪೇಯಿ 6 ವರ್ಷ ಇದ್ದರು ಪ್ರಧಾನಮಂತ್ರಿಯಾಗಿ, ನರೇಂದ್ರ ಮೋದಿ ಅವರು 10 ವರ್ಷ, 16 ವರ್ಷ ಆಯ್ತು. ಒಂದೇ ಒಂದು ಅಣೆಕಟ್ಟು ಕಟ್ಟಿದಾರ? ಈ ಅಣೆಕಟ್ಟೆಲ್ಲ ಈ ದೇಶದಲ್ಲಿ ಕಟ್ಟಿರ್ತಕ್ಕಂಥ ಅಣೆಕಟ್ಟೆಲ್ಲ ಕಾಂಗ್ರೆಸ್ ಸರ್ಕಾರ ಇರುವಾಗ ಕಟ್ಟಿರವೇ ಹೊರತು ಬಿಜೆಪಿ ಕಾಲದಲ್ಲಿ ಒಂದೂ ಕಟ್ಟಿಲ್ಲ. ಹೌದಲ್ಲ? 75 ವರ್ಷ ಏನ್ ಮಾಡ್ತು ಕಾಂಗ್ರೆಸ್? ನೀವೇನ್ ಮಾಡಿದ್ರಿ ಹೇಳ್ರಪ್ಪ, ನೀವು ಮಾಡಿದ್ರಿ ಹೇಳಿ. ಆಮೇಲೆ ಕಾಂಗ್ರೆಸ್ ಏನ್ ಮಾಡ್ತು ಅಂತ ಪ್ರಶ್ನೆ ಕೇಳಿದ್ರಿ. ನೀವೇನ್ ಮಾಡಿದ್ರಿ? ವಾಟ್ ಇಸ್ ದಟ್ ಯು ಹ್ಯಾವ್ ಡನ್? ಅವತ್ತು ಸ್ವಾತಂತ್ರ್ಯ ಭಾರತ ಆಗದೆ ಹೋಗಿದ್ರೆ, ಹೋರಾಟ ಮಾಡದೆ ಹೋಗಿದ್ರೆ ನೀವು ಇವತ್ತೆಲ್ಲ ಅಧಿಕಾರಕ್ಕೆ ಬರಕ್ಕಾಯ್ತಿತ್ತ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಸಂವಿಧಾನ ಕೊಡದೇ ಹೋಗಿದ್ರೆ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಕ್ಕಾಯ್ತಿತ್ತ? See, these are the questions to be posed to the people who are asking this question. ಅಲ್ಲ, ಸುಮ್ಮನೆ ಏನ್ ಹೇಳೋದು? ಅಸೆಂಬ್ಲಿ ಪಾರ್ಲಿಮೆಂಟ್ ನಲ್ಲೂ ಹೇಳೋದು, ಹೊರಗಡೆನೂ ಹೇಳೋದು. ಇವತ್ತೇನಾದ್ರೂ ಈ ದೇಶದಲ್ಲಿ ಇವತ್ತು ಇವ್ರು ಹೇಳಿದ್ರು, ಯಾರು ಡಿಜಿಟಲ್ ಇಂಡಿಯಾ ಅಂತ ಯಾರು ಹೇಳಿದ್ರು? ಈಶ್ವರ್ ಖಂಡ್ರೆ. ಅದಕ್ಕೆ ಅಡಿಪಾಯ ಹಾಕ್ದವ್ರು ಯಾರು? ರಾಜೀವ್ ಗಾಂಧಿ ಅವರಲ್ವಾ? ಇವರ ಮಾಡಿದ್ದು
ಕಂಪ್ಯೂಟರ್ ಮತ್ತೆ ಎಂತದು ಇದು ಸೈನ್ಸು ಟೆಕ್ನಾಲಜಿ ಆಗದೆ ಹೋಗಿ ಬೆಳವಣಿಗೆ ಆಗದೆ ಹೋಗಿದ್ರೆ ಅದಕ್ಕೆ ಒತ್ತು ಕೊಡದೆ ಹೋಗಿದ್ರೆ ಇವತ್ತು ಡಿಜಿಟಲ್ ಇಂಡಿಯಾ ಆಯ್ತಿತ್ತ. ಇದಕ್ಕೆಲ್ಲ ಕಾರಣಕರ್ತರು ರಾಜೀವ್ ಗಾಂಧಿ. ಸುಮ್ಮನೆ ಹೊಡೆಯೋದು ಬುರುಡೆ ಹೊಡೆಯೋದು ಅಂತ ಢೋಂಗಿ ರಾಜಕಾರಣ. ಜನರು ಕೂಡ ಹಿಂದುತ್ವದ ಅಮೂಲ್ಯ ಅವರಿಗೆ ಜನರಲ್ಲಿ ಬಿತ್ತದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.